ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಒಂದು 4 ಮಾತು ಹೇಳಬೇಕು ಒಂದು ಮಾಡಿ ನಾನು ಚೇರ್ಮನ್ ಆಗಿ ಹೈಕೋರ್ಟ್ಲಿ ಮಾಡಿದ್ದಾರೆ. ಮಾಡಿದ ನಂತರ ಸ್ವಲ್ಪ ಸೇವೆ ಜನರಿಗೆ ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದೆ. ನಾನು ನಮ್ಮ ಶೆಟ್ಟಿಯವರಿಗೆ ಹೇಳಿದೆ, ಅವರು ಭಾರಿ ಒಳ್ಳೆಯವರು, ಭಾರಿ ಎಂತೂಸಿಯಾಸ್ಟಿಕ್ ಚೇರ್ಮನ್. ಕೆಲವು ಚೇರ್ಮನ್ಗಳು ಚೇಂಬರ್ಸ್ ಬಿಟ್ಟೇ ಬರೋದಿಲ್ಲ, ಅವ್ರ ಆಫೀಸ್ ಬಿಟ್ಟೇ ಬರೋಲ್ಲ. ನಮ್ಮ ಶೆಟ್ಟಿಯವರು ಭಾರಿ ಇಂಟ್ರೆಸ್ಟ್ ತೊಗೊಂಡು ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಒಳ್ಳೆಯದು ಮಾಡಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನೀವೆಲ್ಲ ತಿಳ್ಕೊಂಡಿರ್ಬೋದು, ಹೈಕೋರ್ಟು ಜಡ್ಜಿಗೂ ಸೆಷನ್ ಜಡ್ಜಿಗೂ ಇದಕ್ಕೂ ಏನು ಸಂಬಂಧ ಅಂತ. ಸಂಬಂಧ ಹೇಗೆ ಬರುತ್ತೆ ಅಂದರೆ, ನಮ್ಮ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು ಸಂಪಾತ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ. ಅದು ಯಾಕೆ ಮಾಡಿದ್ದಾರೆ ಅಂದರೆ, ನಮ್ಮ ಸಂವಿಧಾನ ಪ್ರಕಾರ ದೀನರಿಗೆ, ದಲಿತರಿಗೆ, ಟ್ರೈಬಲ್ಸ್ಗೆ ಸಾಕಷ್ಟು ರೈಟ್ಸ್ ಕೊಟ್ಟಿದ್ದಾರೆ, ಹಕ್ಕು ಕೊಟ್ಟಿದ್ದಾರೆ. ಆ ಹಕ್ಕು ಅವ್ರಿಗೆ ಸೇರ್ತಾ ಇಲ್ಲ. ಯಾಕೆ ಸೇರ್ತಾ ಇಲ್ಲ ಎಂಬುದು ಬೇರೆ ವಿಚಾರ. ಅವ್ರಿಗೆ ಹಕ್ಕು ಏನಿದೆ ಅಂತ ತಿಳಿಸ್ಬೇಕು ಮುಂಚೆ. ಈಗ ಜಮೀನು ಇರ್ತದೆ, ಜಮೀನಲ್ಲಿ ಗದ್ದಲಾಗ್ತಾರೆ, ಅಣ್ಣ ತಮ್ಮ ಜಗಳ ಆಗ್ತಾರೆ, ಮನೆ ಖಾಲಿ ಮಾಡಲ್ಲ, ಗಂಡ ಹೆಂಡತಿ ಜಗಳ ಇರ್ತದೆ. ಇವೆಲ್ಲ ತೀರ್ಮಾನ ಮಾಡೋದು ಕೋರ್ಟ್. ಯಾವ ಕೋರ್ಟಿಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಎಂಬುದು ವಿಚಾರ. ಈಗಿನ ದಿವಸ ಕಾನೂನು ನಮ್ಮ ಶೆಟ್ಟರು ನೇತೃತ್ವದಲ್ಲಿ ಕಾನೂನು ಸೇವೆ ಸಾಕಷ್ಟು ಮಾಡ್ತಾ ಇದ್ದಾರೆ. ಈ ಕಾನೂನು ಸೇವೆ ಯಾಕೆ ಬೇಕು ಅಂದರೆ, ನಮ್ಮಲ್ಲಿ ನಮ್ಮ ದೇಶದಲ್ಲಿ ಭಾರಿ ಬಡವರಿದ್ದಾರೆ, ದೀನರು, ದಲಿತರು, ಟ್ರೈಬಲ್ಸ್ ಇದ್ದಾರೆ. ಅವರಿಗೆ ಒಂದು ಮನೆ ಬಿಟ್ಟು ಹೋಗೋಕ್ಕೆ ದುಡ್ಡಿರಲ್ಲ, ಎರಡನೇ ಊಟಕ್ಕಿರಲ್ಲ. ಅಂಥವ್ರು ಯಾವ ಕೋರ್ಟ್ಗೆ ಹೋಗ್ಬೇಕು, ಎಲ್ಲಿ ನ್ಯಾಯ ಮಾಡಬೇಕು, ಏನು ಮಾಡಬೇಕು, ಅವ್ರಿಗೆ ಏನು ಹಕ್ಕು ಎಂಬುದೇ ಗೊತ್ತಿಲ್ಲ. ಅವ್ರಿಗೆ ಯಾವ್ಯಾವ ಹಕ್ಕು ಅವ್ರಿಗಿದೆ, ಸರ್ಕಾರ ಏನೇನು ಕೊಟ್ಟಿದ್ದಾರೆ, ಯಾಕೆ ಬರ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಅಂಥವ್ರಿಗೆ ಈ ಥರ ಶಿಬಿರಿ ಮಾಡಿ, ನಿಮಗೆ ನಿಮ್ಮ ಜೊತೆಗೆ ನಾವಿದ್ದೇವೆ, ನೀವು ಬರ್ಲಿಕ್ಕೆ ಕೋರ್ಟಿಗೆ ಬರೋಕ್ಕಾಗಲಿಲ್ಲ, ಇಲ್ಲ ನಿಮಗೊಂದು ವ್ಯವಸ್ಥೆ ಇತ್ತು, ಬೇರೆ ಬೇರೆ ಇತ್ತು, ಅದಕ್ಕೆ ನಾವು ನಿಮ್ಮ ಕೈ ಜೋಡಿಸ್ತೇವೆ ಅಂತ ಈ ಸ್ಕೀಮ್ ಮಾಡಿದ್ದಾರೆ. ಈ ಸ್ಕೀಮ್ ಪ್ರಕಾರ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಆಫೀಸರ್ ಮಾಡಿದ್ದಾರೆ. ಆ ಆಫೀಸರು ನಿಮ್ಮ ಕೊಡಗಿಗೆ ಮೇಡಮ್ ಇದ್ದಾರೆ. ನಿಮಗೆ ಟ್ರೈಬಲ್ಸ್ಗೆ ನಿಮಗೇನಾದ್ರು ತೊಂದರೆ ಇದ್ದರೆ, ಕಾನೂನು ಬಗ್ಗೆ ಏನಾದ್ರು ತೊಂದರೆ ಇದ್ದರೆ, ಕಾನೂನು ಬಗ್ಗೆ ಏನಾದ್ರು ವಿಚಾರವಾಗಿದ್ದರೆ ಅವ್ರನ್ನ ಭೇಟಿ ಆಗ್ಬೋದು. ಅವ್ರನ್ನ ಭೇಟಿ ಆದರೆ ನಿಮಗೆಲ್ಲ ಅನುಕೂಲವ್ರು ಮಾಡಿಕೊಡ್ತಾರೆ. ನೀವೇನು ಅವ್ರಿಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಈಗಿನ ದಿವಸ ನಮ್ಮ ಲಾಯರ್ ಮಿತ್ರರಿದ್ದಾರೆ, ನಾನು ತಪ್ಪು ತಿಳ್ಕೊಬಾರ್ದು. ಇವತ್ತು ಲಾಯರು ಸ್ವಲ್ಪ ದುಡ್ಡು ಜಾಸ್ತಿ ಕೇಳ್ತಾರೆ, ನಾನಿದ್ದ ಭಾರಿ ಕಡಿಮೆ. ಈಗೆಲ್ಲ ಎಲ್ಲ ಕಡೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ. ಆಗ ಅವರಿಗೆ ಕಾನೂನು ಫ್ರೀಯಾಗೂ ಮಾಡಿಸ್ತಾರೆ. ಈ ಲೀಗಲ್ ಸರ್ವಿಸ್ ಅಥಾರಿಟೀಸು ಲಾಯರ್ಗಳನ್ನ ಇಟ್ಟಿದ್ದಾರೆ. ಆ ಲಾಯರ್ ಮುಖಾಂತರವಾಗಿ ನಿಮ್ಮ ವ್ಯವಸ್ಥೆಗಳನ್ನು ತೀರ್ಮಾನ ಮಾಡಿಸ್ತಾರೆ. ಎಲ್ಲಿ ಮಾಡಬೇಕು, ಏನು ಎಲ್ಲ ಸರ್ಕಾರ ಮಾಡಿಸ್ತಾರೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಅದು ಗೊತ್ತಿರೋಕ್ಕೋಸ್ಕರ ಈ ಥರ ಸೆಬರಿ ಮಾಡ್ತಾರೆ. ಈ ಸೆಬರಿ ಮಾಡಿ ನಿಮಗೆ ಕಾನೂನು ಅರಿವು ಯಾಕೆ ಬೇಕು? ಈಗಿನ ದಿವಸ ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿ ಸಾಕಷ್ಟು ಕಾನೂನುಗಳು ಮಾಡಿದ್ದಾರೆ. ಸಾಕಷ್ಟು ಏನೇನು ಕಾನೂನು ಮಾಡಿದರೆ ಲಾಯರ್ಗೆ ಗೊತ್ತಿರಲ್ಲ, ಕೆಲವು ಟೈಮಲ್ಲಿ ಜಡ್ಜಿಗಳಿಗೆ ಗೊತ್ತಿರಲ್ಲ ಈ ಥರ ಕಾನೂನು ಆಗಿದೆ ಅಂತ. ಅಂಥದ್ರಲ್ಲಿ ಈ ಹಳ್ಳಿಲಿರ್ತಕ್ಕಂಥ ಟ್ರೈಬಲ್ಸ್ಗೆ ಏನು ಕಾನೂನು ಹೇಗೆ ಗೊತ್ತಾಗಬೇಕು? ಅಂಥವ್ರಿಗೆ ಈ ಥರ ಶಿಬಿರಿಲಿ ನಮ್ಮ ಮಿಸ್ಟರ್ ಶೆಟ್ಟಿ, ಮಿಸ್ಟರ್ ಬಾಲಸುಬ್ರಹ್ಮಣ್ಯಂ ಮೇಡಮು ಅವ್ರು ಹೇಳ್ತಾರೆ ಯಾವ್ಯಾವ ಕಾನೂನು ಟ್ರೈಬಲ್ಸಿಗೆ ಬರ್ತದೆ, ಆ ಕಾನೂನು ಪ್ರಕಾರ ನಿಮ್ಗೆ ಏನು ಹಕ್ಕಿದೆ, ಆ ಹಕ್ಕು ಹೇಗೆ ತಗೋಬೋದು, ಎಲ್ಲಿ ತಗೋಬೇಕು, ಅದಕ್ಕೆ ಏನು ಮಾಡಬೇಕು ಎಂಬುದು ತಿಳಿಸ್ತಾರೆ. ಅದು ಯಾಕೆ ನಿಮಗೆ ತಿಳಿಸ್ಬೇಕಂದ್ರೆ, ಸರ್ಕಾರ ಕಾನೂನು ಮಾಡಿಬಿಟ್ರೆ ಮುಗಿದೋಯ್ತು, ನಿಮಗೆ ಅದು ಸೇರಬೇಕು. ಇವತ್ತು ನಮ್ಮ ಸರ್ಕಾರ, ನಾವು ಹೋದ ಕಡೆ ಎಲ್ಲ ಹೇಳ್ತೇನೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ
ಸಾಕಷ್ಟು ಸೌಲಭ್ಯಗಳು ಕೊಟ್ಟಿದ್ದಾರೆ. ಆ ಸೌಲಭ್ಯ ಜನಕ್ಕೆ ಸೇರ್ತಾ ಇಲ್ಲ. ಯಾಕೆ ಸೇರ್ತಾ ಇಲ್ಲ ಎಂಬುದು ಬೇರೆ ವಿಚಾರ. ಸೇರ್ತಾ ಇಲ್ಲ ಎಂಬುದು ಖಚಿತ, ಅವರಿಗೆ ಹೋಗ್ತಾ ಇಲ್ಲ. ನಿಮಗೆ ನಿಜ ಹೇಳಬೇಕಾದ್ರೆ ಈ ಕಾನೂನು ಅರಿವು ಪ್ರಕಾರ ಪ್ರತಿಯೊಬ್ಬರಿಗೂ ಆಧಾರ್ ಇರಬೇಕು. ಆಧಾರ್ ಕಾರ್ಡ್ನಲ್ಲಿ ಏನು ಕೆಲಸನೂ ಆಗಲ್ಲ. ಆಧಾರ್ ಸ್ಕೂಲಿಗೆ ಬೇಕು, ಆಧಾರ್ ಗ್ಯಾಸ್ ಸಿಲಿಂಡ್ರಿಗೆ ಬೇಕು, ಆಧಾರ್ ರೇಷನ್ ಅಂಗಡಿ ಬೇಕು, ಆಧಾರ್ ಸ್ಕೂಲಿಗೆ ಬೇಕು, ಆಧಾರ್ ಸತ್ರೂ ಬೇಕು. ಆ ಆಧಾರ್ ಕಾರ್ಡು ತಗೊಳ್ಳೋದು ಭಾರಿ ಕಷ್ಟ. ಎಷ್ಟೋ ಜನಕ್ಕೆ ಏನು ಗೊತ್ತಿಲ್ಲ. ಕಾನೂನು ಅರಿವು ಬೇಕು. ಅಲ್ಲಿ ಏನು ಬೇಕು ಅದು ಇಂಗ್ಲೀಷ್ಲೋ ಕನ್ನಡದ ಬರಿಬೇಕು. ನಿಮ್ಮ ಹೆಸರು ಊರು ಎಲ್ಲ ಬರಿಬೇಕು. ಕೊಟ್ಟ ನಂತರ ಅದು ಆ ಡಿಪಾರ್ಟ್ಮೆಂಟಿಗೆ ಕೊಡಬೇಕು. ಅವರೆಲ್ಲ ನೋಡಿ ನಿಮಗೆ ಕಾನೂನು ಕೊಡ್ತಾರೆ. ಇದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಈ ಥರ ನಿಮಗೆ ತೊಂದರೆ ಆಗಬಾರ್ದು, ಹಳ್ಳಿಲಿರ್ತಕ್ಕಂಥ ದೀನರು, ದಲಿತರು, ಟ್ರೈಬಲ್ರು, ಬಡವರು ಅವರಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನಾವು ಒಂದು ಸೇವೆ ಮಾಡಿದ್ದೀವಿ. ನನ್ನ ನೇತೃತ್ವದಲ್ಲಿ ಒಂದು ಸೇವೆ ಶುರು ಮಾಡಿದ್ದೀನಿ. ಅದು ಚೆನ್ನಾಗಿ ನಡೀತಾ ಇದೆ. ಕಾಲೇಜ್ ಹುಡುಗರು ಏನಿರ್ತಾರಲ್ಲ, ಹುಡುಗರನ್ನೆಲ್ಲ ನಿಮ್ಮ ಮನೆಗೆ ಕಳಿಸಿ ನಿಮ್ಮ ಅಪ್ಲಿಕೇಶನೆಲ್ಲ ಅವರೇ ಫಿಲ್ಅಪ್ ಮಾಡಿಕೊಂಡು ತಂದು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಆ ಆಧಾರು ಅಥವಾ ನಿಮ್ಮ ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು, ರೇಷನ್ ಕಾರ್ಡು ಪ್ರತಿಯೊಂದು ನಿಮ್ಮ ಮನೆಗೆ ತಲುಪಿಸ್ತಾರೆ. ಎಲ್ಲ ಏನು ದುಡ್ಡೇನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನೀವು ಅವ್ರು ನಿಮ್ಮ ಮನೆಗೆ ಬಂದರೆ ನೀವು ಸರಿಯಾದ ವಿವರ ಕೊಡಬೇಕು. ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ಏನು ಹುಟ್ಟಿದೆಲ್ಲ ಕೊಡಬೇಕು. ಅದು ಕೊಟ್ಟರೆ ನಿಮ್ಮ ಮನೆಗೆ ಕೊಡ್ತಾರೆ. ಒಂದ್ಸಲ ನಿಮಗೆ ಆಧಾರ ಬಂದರೆ ರೇಷನ್ ಸಿಗ್ತದೆ, ಸ್ಕೂಲ್ಗೆ ಹೋಗ್ಬೋದು, ಆಸ್ಪತ್ರೆಗೆ ಎಲ್ಲ ಮಾಡ್ಬೋದು. ಇದೇ ಸೇವೆ ಮಾಡ್ತಾಯಿದ್ವಿ. ನಿಮ್ಮ ಕೊಡಗಿಲಿ ಸಾಕಷ್ಟು ಮಾಡಿದ್ದೀವಿ ನಾವು. ನಮ್ಮ ಶೆಟ್ರು ಮತ್ತು ಬಾಲಸುಬ್ರಹ್ಮಣ್ಯಂ, ಜೈಶಂಕರ್ ಮತ್ತು ಉಳಿದವರು ಕಾನೂನು ಸೇವೆ ಪ್ರತಿಕಾರ ಸಾವಿರಾರು ಅಪ್ಲಿಕೇಶನ್ ತೀರ್ಮಾನ ಮಾಡಿದ್ವಿ. ನಿಮ್ಮ ಕೊಡಗಿಲಿ ಮಾತ್ರ ನಾವು ಈ ಓಲ್ಡ್ ಏಜ್ ಪೆನ್ಷನ್ ಏನು, ಎಷ್ಟು ಕೊಡ್ತಾರೆ, ಯಾರಿಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಎಲ್ಲಿ ತೊಗೋಬೇಕು ಎಂಬ ವಿಚಾರ ಗೊತ್ತಿಲ್ಲ. ಅದ್ರ ಬಗ್ಗೆ ನಿಮಗೇನಾದ್ರು ತೊಂದರೆ ಇದ್ದರೆ ಮೇಡಮ್ಗೆ ಭೇಟಿ ಆದರೆ ಅವರೆಲ್ಲ ವಿವರಿಸ್ತಾರೆ. ಈ ಓಲ್ಡ್ ಏಜ್ ಪೆನ್ಷನು ಎಷ್ಟು ಕೊಟ್ಟಿದ್ವಿ? 2,000ನ? 2,000. ಈ ಓಲ್ಡ್ ಏಜ್ ಪೆನ್ಷನು ನಮ್ಮ ಡೈರೆಕ್ಟರ್ ಹೇಳ್ತಾರೆ 2,000 ಕೊಡ್ತಾರಂತೆ. ನನ್ನ ಪ್ರಕಾರ ಅದೇನು ಭಾರಿ 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 ಕಡಿಮೆ. 2,000 ತೊಗೊಳ್ಬೇಕಾದ್ರೂ ಅದಕ್ಕೆ 108 ವ್ಯವಸ್ಥೆಗಳಿರಬೇಕು. ಇಂಥವ್ರಿಗೆ ಕೊಡಬೇಕು, ಇಷ್ಟೇ ಇರಬೇಕು, 1 ಲಕ್ಷಕ್ಕಿರ್ಬೋದು, 2 ಲಕ್ಷ ಏನೋ ಮಾಡ್ತಾಯಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಸರ್ಕಾರಕ್ಕೂ ಬರೆದಿದ್ದೀನಿ, 2,000ರಲ್ಲಿ 2 ದಿನಕ್ಕೆ ಚಹಾ ಆಗಲ್ಲ, 30 ದಿನಕ್ಕೆ 60 ಕಪ್ ಟೀ ಆಗಲ್ಲ 2,000ಕ್ಕೆ ಇವತ್ತಿನ ದಿನ. ಅದನ್ನು ಹೆಚ್ಚು ಮಾಡು ಅಂತ ಹೇಳಿದ್ದೀನಿ. ಅವ್ರು ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಅವ್ರು ಏನು ಮಾಡ್ತಾರೋ ಅವರೇ ನಿಮಗೆ ವಿವರ ಹೇಳ್ತಾರೆ. ಅವ್ರ ಜವಾಬ್ದಾರಿ. ನಮ್ಮ ಕೆಲಸ ನಾವು ಮಾಡಿದ್ವಿ. ನಾವೇಲಿ 2,000 ರೂಪಾಯಿ ಭಾರಿ ಕಡಿಮೆ. ಆ 2,000 ರೂಪಾಯಿ ಕೊಡಬೇಕು, 2 ಲಕ್ಷ ಬೇಕು ಅವರಿಗೆ ಮಿನಿಮಮ್. 35,000 ಕಡಿಮೆ ಇರೋರಿಗೆ ಮಾತ್ರ 2,000 ಕೊಡ್ತಾರೆ. ಇದು ಸಾಧ್ಯನಾ? ಇದು ಈಗಿನ ದಿವಸ ಪ್ರತಿಯೊಬ್ಬರು ವರ್ಷಕ್ಕೆ 35,000 ಖಂಡಿತ ತಗೋತಾರೆ. ಎಲ್ಲ ಕಡೆ ತಗೋತಾರೆ. ಬೆಂಗಳೂರಿನ 3 ಲಕ್ಷ ತಗೋತಾರೆ. ಅಂಥದ್ರಲ್ಲಿ ಯಾರಿಗಿನ್ನೂ ಹೋಗಲ್ಲದು. ಸುಮ್ಮನೆ ಸ್ಕೀಮ್ ಅಷ್ಟೇ. ಅದನ್ನು ಲಿಮಿಟನ್ನು ಜಾಸ್ತಿ ಮಾಡು ಅಂತ ನಾನು ಬರೆದಿದ್ದೀನಿ ಪತ್ರ. ಅದೇ ರೀತಿ ಓಲ್ಡ್ ಏಜ್ ಪೆನ್ಷನ್ ಜಾಸ್ತಿ ಮಾಡು ಅಂತ ಹೇಳಿದ್ದೀನಿ. ನನ್ನ ಪ್ರಕಾರ ರಾಜ್ಯ ಸರ್ಕಾರ ಮಾಡ್ಬೋದು ಅಂತ ನಂಬಿಕೆ ಇದೆ. ನಮ್ಮ ಡೈರೆಕ್ಟ್ರಲ್ಲಿದ್ದಾರೆ, ಅವರು ಸ್ವಲ್ಪ ಹೆಜ್ಜೆ ಮುಂದೆ ಇಟ್ಟರೆ ಸಿಗಬಹುದು. ಅದು ಜಾಸ್ತಿ ಸಿಕ್ಕಿದೆ, ಐ ವಿಲ್ ಬಿ ದಿ ಹ್ಯಾಪಿಯೆಸ್ಟ್. ಯಾಕೆಂದರೆ ಬಡವರಿಗೆ, ದೀನರಿಗೆ, ದಲಿತರಿಗೆ ಕೈ ಕೊಡ್ಬೇಕು ನಾವು. ಉಳಿದವರಿಗೆ ದುಡ್ಡಿದ್ದವ್ರಲ್ಲಿ ನೋಡ್ಕೋತಾರೆ, ಓದ್ದವ್ರು ನೋಡ್ಕೋತಾರೆ. ಇವ್ನು ಯಾರು ನೋಡಬೇಕು? ಕೋರ್ಟು, ಕಾನೂನು, ಜಡ್ಜ್ಗಳು ಅಷ್ಟೇ ನೋಡೋದು. ಈ ಜಡ್ಜ್ಗಳು ಕೋರ್ಟ್ ಕೆಲಸ ಬಿಟ್ಟು ಹೊರಗೂ ಬಂದು ಮಾಡ್ತಾ ಇದ್ದಾರೆ ಈಗ. ಯಾಕೆಂದರೆ ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ದಾರೆ, ನೀವು ಕೋರ್ಟ್ ಕೆಲಸ ಎಲ್ಲ ಹೊರಗೂ ಮಾಡಬೇಕು ಅಂತ. ಹೊರಗೂ ಮಾಡಬೇಕಾದ್ರೆ ಸಿಟ್ಟಿಂಗ್ ಜಡ್ಜಸ್ ಮಾಡೋಕ್ಕಲ್ಲ, ಅದಕ್ಕೆ ರಿಟೈರ್ಡ್ ಜಡ್ಜಸ್ ನಾನು ಮಾಡ್ತಾಯಿದ್ದೀನಿ. ಆದ್ದರಿಂದ ಜಾಸ್ತಿ ಕೊಡ್ಬೋದು ಅನ್ನೋ ನಂಬಿಕೆ ಇದೆ. ಕೊಡ್ತೀರಾ? ಕೊಡ್ತಾರಂತ ನಿಮ್ಮ ಮುಂದೆ ಹೇಳಿದ್ದಾರೆ. ಅವರೇನೋ ಕೊಡದಿರೋ ಅವ್ರ ಮೇಲೆ ಕೇಸ್ ಹಾಕ್ಬಿಡಿ. ಗೊತ್ತಾಯ್ತಾ? ಇಲ್ಲಿ ಈ ಓಲ್ಡ್ ಏಜ್ ಪೆನ್ಷನ್ನು ಕೊಡಗು ಜಿಲ್ಲೆಯಲ್ಲಿ 87 ಜನಕ್ಕೆ ಸೆಟಲ್ ಮಾಡಿದ್ದೀವಿ ನಾವು. ಅದೇ ರೀತಿ ವಿಡೋ ಪೆನ್ಷನ್ ಕೊಡ್ತಾರೆ. ವಿಡೋ ಪೆನ್ಷನ್ 500 ರೂಪಾಯಿ
ವಿಡೋ ಪೆನ್ಷನ್ ವಿಡೋ ಪೆನ್ಷನು 500 ರೂಪಾಯಿ ಕೊಡ್ತಾರೆ. ಅದು ಯಾವುದಕ್ಕೂ ಸಾಲದು. ಆ ವಿಡೋದ ಹೆಣ್ಮಕ್ಳಿಗೆ ದಿನಕ್ಕೂ ಇಲ್ಲಿ ಕೊಡಗಿಲಿ ಚಹಾ ಕುಡಿಬೋದು, ಆ ಚಾಗೆ ಸಾಕಾಗಲ್ಲ. 500 ರೂಪಾಯಿ ಕೊಡದೇನೆ ಇರ್ಬೋದು, ಏನೋ ಸರ್ಕಾರ ಕೊಡ್ತಾರೆ. ಆ 500 ರೂಪಾಯಿಗೆ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂದರೆ ಅದಕ್ಕೊಂದು ಅಪ್ಲಿಕೇಶನ್ ಕೊಡಬೇಕು, ಏನು ಕೊಡಬೇಕು ಗೊತ್ತಿಲ್ಲ. ಸರ್ಕಾರ ಆಫೀಸ್ ನಿಮಗೆ ಗೊತ್ತಿದೆ, ಅಲ್ಲಿ ಹೋದ ನಾಳೆ ಬನ್ನಿ ಗಿತ್ ಬನ್ನಿ, ನಾಳೆ ಬನ್ನಿ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಕಳಿಸ್ತಾರೆ. ಅಂಥವ್ರಿಗೆ ನಮ್ಮ ಕಾನೂನು ಪ್ರಕಾರ 60 ಜನಕ್ಕೆ ಕೊಡಿಸಿದ್ದೀವಿ ಕೊಡಗಲಿ. ಅದೇ ರೀತಿ ಆಧಾರ್ ಕಾರ್ಡ್ ನಿಮ್ಗೆ ಹೇಳಿದೆ, ಆಧಾರ್ ಕಾರ್ಡ್ ಯಾಕೆ ಬೇಕು, ಎಲ್ಲಿ ತಗೋಬೇಕು ಅಂತ 617 ಜನಕ್ಕೆ ಕೊಡಿಸಿದ್ದೀವಿ. 435 ಜನಕ್ಕೆ ರೇಷನ್ ಕಾರ್ಡ್ ಕೊಡಿಸಿದ್ದೀವಿ. 360 ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದೀವಿ. 1274 ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ. 172 ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ. ಇದಿಷ್ಟು ಟ್ರೈಬಲ್ಸ್ಗೆ ಕೊಟ್ಟಿದ್ದೀವಿ ನಾವು. ಯಾಕೆಂದರೆ ನನ್ನ ಜವಾಬ್ದಾರಿ ಟ್ರೈಬಲ್ಸ್ಗೆ ಅಷ್ಟೇ. ಕಾನೂನು ಚೌಕಟ್ಟಲ್ಲಿರ್ಬೇಕು. ನಾನು ಬೇರೆಯವ್ರಿಗೆ ಕೊಡ್ಬೋದು, ಅದು ಕೊಡ್ತಾರೋ ಅವ್ರಿಗೆ ಬೇರೆ ಸರಿ. ಯಾಕೆ ನನ್ನ ಜವಾಬ್ದಾರಿ ಟ್ರೈಬಲ್ಸ್ಗೆ. ಈಗ ಟ್ರೈಬಲ್ಸ್ಗೆ ಇದಿಷ್ಟು ನಮ್ಮ ಕಾನೂನು ಸಂವಿಧಾನ ನಾವು ಕೊಡಿಸಿದ್ದೀವಿ. ಅದು ಯಾಕೆ ಕೊಡಿಸಿದ್ದೀನಿ ಮತ್ತೆ ಪುನಃ ಹೇಳ್ತೀನಿ. ನಾನು ಕಾಲೇಜ್ ಸ್ಟೂಡೆಂಟ್ಸ್ ನಿಮ್ಮ ಮನೆಗೆ ಬರ್ತಾರೆ, ನೀವು ಡೀಟೇಲ್ಸ್ ಕೊಟ್ಟರೆ ಫಿಲಪ್ ಮಾಡ್ತಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಕೊಡ್ತಾರೆ, ತೊಗೊಂಬಂದು ನಿಮ್ಮ ಮನೆಗೆ ಕೊಡ್ತಾರೆ. ಇಷ್ಟು ಕೆಲಸ ಮಾಡಿದ್ದೀವಿ ನಾವು. ಈ ಕೇಸು ಮುಂದೇನೂ ಮಾಡ್ತೀವಿ. ಈ ಪ್ರತಿಯೊಂದು ಟ್ರೈಬಲ್ ನಮ್ಮ ರಾಜ್ಯದಲ್ಲಿ ಇವಿಷ್ಟು ಸಿಕ್ಕಬೇಕು ಅಂತ ಉದ್ದೇಶವಾಗಿ ಮಾಡ್ತಾ ಇದ್ದೀನಿ. ಭಗವಂತ ನಮಗೆ ಸಂಕಲ್ಪ ಮಾಡಬೇಕು. ಇದಲ್ಲದೆ ನಮ್ಮ ಸರ್ಕಾರದವರು ಬೇರೆ ಬೇರೆ ವೆಲ್ಫೇರ್ ಸ್ಕೀಮ್ ಮಾಡಿದ್ದಾರೆ ಈ ಟ್ರೈಬಲ್ ಸ್ಟೂಡೆಂಟ್ಸ್ಗೆ. ಈಗ ದಿವಸ ಟ್ರೈಬಲ್ಸ್ ಜನ ಹುಡುಗರು ಓದ್ತಾ ಇದ್ದಾರೆ. ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ದಿ ಟ್ರೈಬಲ್ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್ ವೆರಿ ವೆಲ್. ಚೆನ್ನಾಗಿ ಓದ್ತಾ ಇದ್ದಾರೆ, ಮುಂದೆ ಬಂದಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದಾರೆ. ಅವರು ಮುಂದೆ ಬರಬೇಕು ಅಂತ ಸರ್ಕಾರ ಮಾಡಿದ್ರೆ ಅವ್ರು ಸಿಗ್ತಾರೆ. ಅದರಲ್ಲಿ ಈ ಕಾಲೇಜಲ್ಲಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಆ ಸ್ಕಾಲರ್ಶಿಪ್ ಕೊಡಬೇಕಾದ್ರೂ ಅದರಲ್ಲೂ ಸ್ವಲ್ಪ ಕೊರತೆ ಇದೆ. ಆ ಕೊರತೆಯೂ ಪದೇ ಪದೇ ನಮ್ಮವರು ಬೇಸರೆ ಮಾಡ್ಕೋಬೋದು. ಅವ್ರು ಬೇಸರೆ ಮಾಡಿಕೊಂಡ್ರೂ ಪರವಾಗಿಲ್ಲ. ಯಾಕೆಂದರೆ ಅವ್ರಿಗೂ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಮುಂದೇನೂ ಮಾಡ್ತಾರೆ. ಇದಲ್ಲದೆ ಈ ಒಂದು ಸಮಾಜದಲ್ಲಿ ಒಂದು ಕಲ್ಪನೆ ಇದೆ. ಏನಪ್ಪ ಅಂದರೆ ಈ ಜಾತಿಯವರೇ ಚೆನ್ನಾಗಿ ಓದ್ಬೋದು, ಆ ಜಾತಿಯವರು ಕಡಿಮೆ ಓದ್ತಾರೆ. ಅದೆಲ್ಲ ಏನೂ ಇಲ್ಲ. ಎಲ್ಲರಿಗೂ ಭಗವಂತ ಒಂದೇ ಬುದ್ಧಿ ಕೊಟ್ಟಿದ್ದಾನೆ. ಕೆಲವರು ಕಷ್ಟಪಟ್ಟು ಓದ್ತಾರೆ, ಕೆಲವರು ಓದಲ್ಲ. ಅಂತ ಹುಡುಗರಿಗೆ, ಟ್ರೈಬಲ್ ಹುಡುಗರಿಗೆ ಯಾಕೆ ಸ್ವಲ್ಪ ಓದಲ್ಲ ಅಂದರೆ ಮನೆ ವಾತಾವರಣ, ಮನೆಯಲ್ಲಿ ಊಟಕ್ಕಿಲ್ಲ, ಸುತ್ತಮುತ್ತ ಜನ ಸರಿ ಇಲ್ಲ. ಅವ್ರು ಎಲ್ಲಿ ಓದಬೇಕು ಆ ಹುಡುಗ? ಅಂಥವ್ರಿಗೆ ನಾವು ಅಡಿಷ್ನಲ್ ಕೋಚಿಂಗ್ ಕೊಡಬೇಕು ಅಂತ ಕೂಡ ಮಾಡಿದ್ದೀವಿ. ಅಂಥ ಹುಡುಗರಿಗೆ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಕೊಡಬೇಕು ಅಂತ ಮಾಡಿದ್ದೀವಿ. ಅದಕ್ಕಿನ್ನೂ ಸರಿಯಾಗಿ ಅನುಕೂಲ ಆಗ್ತಾ ಇಲ್ಲ, ಮುಂದೆ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಇದಲ್ಲದೆ ಗೌರ್ಮೆಂಟಿಗೆ ನಾವು ಪದೇ ಪದೇ ಹೇಳಿದ್ರಿಂದ ಈಗ ಗೌರ್ಮೆಂಟ್ ಅವರು ಮೊದಲು 2 ಲಕ್ಷ ಆಯಿತು ಸ್ಕಾಲರ್ಶಿಪ್ಗೆ. ಅದೇನಂತಾರೆ ಫಿನಾನ್ಷಿಯಲ್ ಲಿಮಿಟೇಷನ್ ಅಂತಾರೆ. ಆ ಹುಡುಗರಿಗೆ ಅಷ್ಟು ಎಲ್ಲರಿಗೂ ಕೊಡಲ್ಲ, ಎಲ್ಲ ಟ್ರೈಬಲ್ ಹುಡುಗರಿಗೂ ಕೊಡಲ್ಲ. 2 ಲಕ್ಷ ರೂಪಾಯಿ ವರ್ಷಕ್ಕೆ ಕಡಿಮೆ ಇದ್ದವರಿಗೆ ಮಾತ್ರ ಸ್ಕಾಲರ್ಶಿಪ್ ಕೊಡ್ತಾರೆ. 2 ಲಕ್ಷ ವರ್ಷಕ್ಕೆ ಅಂದರೆ ಎಷ್ಟಾಯ್ತು ನೋಡಿ, ತಿಂಗಳಿಗೆ 20,000 ಅಲ್ವಾ? ಇವನ್ ಲೆಸ್ ದೆನ್ ದಟ್. 15,000 ಸಿಕ್ಕತ್ತೆ ಬೆಂಗಳೂರಲ್ಲಿ. ಇಲ್ಲೇ ಸಿಗ್ಬೋದು, ಕೊಡಗಲ್ಲೇ ಸಿಗ್ಬೋದು. ಮಿನಿಮಮ್ ವೇಜಸ್ ಮಾಡಿದ್ದಾರೆ, ಬೇಕಾದಷ್ಟು ಕಾನೂನಿದೆ. 15,000 20,000 ಏನೂ ಇಲ್ಲ ಇರ್ತೀನಿ. ಅಂಥವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ನಾವು 4-5 ಮೀಟಿಂಗ್ ಮಾಡಿ ಕಾಗದ ಬರೆದು ಎಲ್ಲ ಮಾಡಿದ ಮೇಲೆ ಈಗ ರಾಜ್ಯ ಸರ್ಕಾರ ಅದನ್ನು 6 ಲಕ್ಷ ಮಾಡಿದ್ದಾರೆ ಅಲ್ವಾ? 6 ಲಕ್ಷ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಿಮ್ಮ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ. 10 ಲಕ್ಷ ಮಾಡಿದ್ದಾರೆ. ಸಾರಿ 10 ಲಕ್ಷ ಮಾಡಿದಾರಂತೆ.
ಈ 10 ಲಕ್ಷ ಮಾಡಿದ್ರಿಂದ ತುಂಬ ಟ್ರೈಬಲ್ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ. ರಾಜ್ಯ ಸರ್ಕಾರಕ್ಕೆ ಟ್ರೈಬಲ್ ಸ್ಟೂಡೆಂಟ್ಸ್ ಪ್ರಕಾರ ನಮ್ಮ ಕಾನೂನು ಲೀಗಲ್ ಸರ್ವಿಸ್ ಪ್ರಕಾರ ನಾನು ಧನ್ಯವಾದ ಹೇಳ್ತೀನಿ. ಇದೇ ಥರ ಮುಂದೇನೂ ನಮ್ಮ ಕಡೆ ಜೋಡಿಸ್ಕೊಳ್ಳಿ, ನಮ್ಮ ಜೊತೆ ಇದ್ದು ಟ್ರೈಬಲ್ಸ್ಗೆಲ್ಲ ಒಳ್ಳೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಕೊನೆಯದಾಗಿ ಇನ್ನೂ ಕೆಲವು ವಿಚಾರಗಳು ಹೇಳೋದಿದೆ. ಎಲ್ಲ ನಾನೇ ಹೇಳಿಬಿಟ್ರೆ ಉಳಿದವ್ರಿಗೆ ಏನು ಹೇಳೋದಿರಲ್ಲ. ಆದ್ದರಿಂದ ನಾನು ಜಾಸ್ತಿ ಹೇಳೋಕ್ಕೆ ಇಚ್ಛೆ ಪಡಲ್ಲ. ಇವತ್ತಿನ ದಿವಸ ಮೊನ್ನೆ ನಾನು ಯಲ್ಲಾಪುರಲ್ಲಿ ಒಂದು ಕ್ಯಾಂಪ್ ಮಾಡಿದ್ದೆ ಟ್ರೈಬಲ್ಸ್ಗೆ. ಅಲ್ಲಿ ಅವ್ರ ಹತ್ರ ಮಾತಾಡಿದೆ, ಪರ್ಸ್ನಲ್ಲಾಗಿ ನಾನೇ ಖುದ್ದಾಗಿ ಮಾತಾಡಿದೆ ಅವ್ರ ಹತ್ರ. ಮಾತಾಡಿ ಅವ್ರಿಗೆ ಏನೇನು ತೊಂದರೆ ಇದೆ ಅಂತ. ಯಲ್ಲಾಪುರದಲ್ಲಿ ಟ್ರೈಬಲ್ ಜನ ಹೇಳಿರು, ಸ್ವಾಮಿ ನಾವೇನಾರೇ ನಮಗೆ ತೊಂದರೆ ಆಗುತ್ತೆ ಅಂತ ಹೋಗಿ ಪೊಲೀಸವ್ರಿಗೆ ಹೇಳಿದರೆ ನಮ್ಮ ಮೇಲೆ ಪೊಲೀಸರು ಕೇಸ್ ಹಾಕ್ಬಿಡ್ತಾರೆ, ನಮಗೆ ಸಾಲ್ವ್ ಮಾಡಲ್ಲ. ನಮಗೆ ಕೇಸ್ ಹಾಕಿ ನೀನು ಹಿಂಗೆ ಮಾಡಿದಾಗ ಬೆಳಗ್ಗೆ ಸಾಯಂಕಾಲ ಕೋರ್ಟ್ಗೆ ಓಡಾಡ್ತೀವಿ, ದಯವಿಟ್ಟು ಅದಕ್ಕೆ ನಾವು ಒಂದು ದಾರಿ ಹೇಳಿ ಅಂದರು. ಅಲ್ಲಿರೋ ಲೀಗಲ್ ಅಥಾರಿಟಿಗೆ ಹೇಳಿದ್ರಿ. ಆ ಥರ ಇಲ್ಲಿ ನಿಮ್ಮ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಿಮ್ಗೆ ಏನು ಅನುಕೂಲ ಆಗ್ಬೋದು, ಏನು ಅನುಕೂಲ ಹೇಗೆ ಮಾಡಬೇಕು ಅನ್ನೋದು ತಿಳಿಸ್ತಾರೆ. ಅದೇ ರೀತಿ ಹೆಲ್ತ್ ಕ್ಯಾಂಪ್ ಇದೆಲ್ಲ ಮಾಡಿದ್ದಾರೆ ಇಟ್ಟು. ಈ ಹೆಲ್ತ್ ಕ್ಯಾಂಪು ಭಾರಿ ಅವಶ್ಯಕತೆ ಇದೆ. ಯಾಕೆಂದರೆ ತುಂಬ ಜನಕ್ಕೆ ದುಡ್ಡಿರಲ್ಲ. ಇವತ್ತಿನ ದಿವಸ ಹಾಸ್ಪಿಟ್ಲಿಗೆ ಹೋದರೆ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ, ಕೊಡೋಕ್ಕಾಗಲ್ಲ. ಟ್ರೈಬಲ್ಸ್ ಅಲ್ಲ, ನಾರ್ಮಲ್ ಅವ್ರಿಗೆ ಕೊಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ಒಂದು ಡಾಕ್ಟ್ರ್ ನೋಡ್ಬೇಕಾದ್ರೆ 1000 ರೂಪಾಯಿ ಚಾರ್ಜ್ ಮಾಡ್ತಾರೆ ಕನ್ಸಲ್ಟೇಷನು. ಔಷಧಿಗೆ ಏನಿಲ್ಲ, ಬರೀ ಕನ್ಸಲ್ಟ್ 1000 ರೂಪಾಯಿ ಚಾರ್ಜ್ ಮಾಡ್ತಾರೆ 5 ನಿಮಿಷ. ಅಂಥದ್ರಲ್ಲಿ ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಫ್ರೀ ಕನ್ಸಲ್ಟೇಷನು, ಫ್ರೀ ಮೆಡಿಸಿನ್ ಕೊಡಬೇಕು ಅಂತ ಸರ್ಕಾರ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಸೇರ್ತಾ ಇಲ್ಲ, ಅದಕ್ಕೂ ಇಲ್ಲೊಂದು ಕ್ಯಾಂಪ್ ಮಾಡಿದ್ದೀವಿ. ನಿಮಗೆ ಕರೆ ಹೇಳಬೇಕಾದ್ರೆ ನಾನು ಟ್ರೈಬಲ್ ಡಿಪಾರ್ಟ್ಮೆಂಟಲ್ಲಿ ಸೀನಿಯರ್ ಸಿಟಿಸನ್ಸ್ ಕೇರ್ ಅಂತ ಅದು ತೊಗೊಂಡಿದ್ದೀನಿ ನಾನು. ನೀವು ತಿಳ್ಕೊಬೋದು ಯಾಕೆ ಈ ವಯಸ್ಸು ಲಿಸ್ಟ್ ಮಾಡ್ತಾ ಇದ್ದಾರೆ ಇವರು ಅಂತ. ನನ್ನ ಪ್ರಕಾರ ಯಾರೋ ಒಬ್ಬರು ದಲಿತರಿಗೆ, ದೀನರಿಗೆ, ಬಡವರಿಗೆ ಒಳ್ಳೇದು ಮಾಡಿದರೆ ಅಷ್ಟೇ ಸಂತೋಷ. ಕೋರ್ಟ್ಲಿ ನಾವು 108 ಕೇಸ್ ಮಾಡ್ತೀವಿ, ಅದು ಬೇರೆ ವಿಚಾರ. ಆದರೆ ಇಲ್ಲಿ ಬಡವರಿಗೊಬ್ಬನ ಕರೆಸಿ ಆ ಹುಡುಗನಿಗೆ ಒಂದು ನೌಕರಿ ಕೊಡಿಸಿ, ಇಲ್ಲ ಆ ಹುಡುಗನಿಗೆ ಒಂದು ಸ್ಕಾಲರ್ಶಿಪ್ ಕೊಟ್ಟು ಆ ಹುಡುಗನಿಗೆ ಮನೆ ಕೊಡಿಸಿದ್ರೆ ಅದಕ್ಕಿಂತ ಪುಣ್ಯ ಇನ್ನು ಯಾವುದೂ ಇಲ್ಲ. ಆದ್ದರಿಂದ ಆ ಪುಣ್ಯದ ಕೆಲಸ ನಾನು ಮಾಡಬೇಕು ಅಂತ ಹೊಂದಿನಿ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನನಗೆ 80 ವಯಸ್ಸಾಗಿದೆ, 81 ಐ ಆಮ್. ನಾಳೆ 8ನೇ ತಾರೀಕು ಐ ಆಮ್ ಕಂಪ್ಲೀಟಿಂಗ್ 81, ಐ ಆಮ್ 82. ತುಂಬ ಜನ ಹೇಳ್ತಾರೆ ಆರಾಮಾಗಿ ಮನೇಲಿ ಇರ್ತಾರೆ, ಯಾಕೆ ತಲೆ ಕೆಡಿಸ್ಕೊತೀರಿ ಅಂತಾರೆ. ನಾನು ಹೇಳಿದೆ ನಿಂಗೆ ತಲೆ ಕೆಟ್ಟಿದೆ ಅಷ್ಟೇ. ನಂಗೆ ಯಾರೋ ಒಬ್ಬ ಹೇಳಿದ್ರು ನಿಂಗೆ ತಲೆ ಕೆಟ್ಟಿದೆ, ನಂಗೆ ತಲೆ ಚೆನ್ನಾಗಿರೋದ್ರಿಂದ ಈ ಕೆಲಸ ಮಾಡ್ತಾಯಿದ್ದೀನಿ. ನಾನು ತಲೆ ಕೆಟ್ಟವಷ್ಟೇ ಮನೇಲಿ ನಿದ್ದೆ ಮಾಡ್ತಾರೆ. ಯಾಕೆಂದರೆ ಇಂಥವ್ರಿಗೆ ಒಳ್ಳೇದು ಮಾಡಿದರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಆದ್ದರಿಂದ ಈ ಹೆಲ್ತ್ ಕ್ಯಾಂಪು ಮಾಡಿದ್ವು. ಮೊನ್ನೆ ನಾನೊಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಇಲ್ಲೂ ಹಾಸ್ಪಿಟ್ಲ್ ಇದ್ದರೆ ಹೋಗಬೇಕು ಅಂತ ಮಾಡಿದ್ದೀನಿ ನಾನು. ಒಂದೇ ಒಂದಲ್ಲಿ ಏನು ಮಾಡಿದ್ದಾರೆ ಅಂದರೆ ಸರ್ಕಾರ ಎಲ್ಲ ಫ್ರೀ ಕೊಡ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಮೊನ್ನೆ ತುಮಕೂರು ಒಂದು ಕಾನೂನು ಅರಿವಾಯಿತು, ಅಲ್ಲಿ ಹೋಗಿದ್ದೆ. 2 ಹಾಸ್ಪಿಟ್ಲಿಗೆ ಹೋದೆ ನಾನು. ಮೊದಲು ಒಂದು ಬೋರ್ಡ್ ಹಾಕಿ ಹೊರಗೆ, ಔಷಧಿ ನಿಮಗೆ ದುಡ್ಡು ಕೊಡ್ತಕ್ಕದ್ದಲ್ಲ, ಡಾಕ್ಟ್ರಿಗೆ ದುಡ್ಡು ಕೊಡ್ತಕ್ಕಲ್ಲ, ಪೇಷಂಟ್ ಊಟಕ್ಕೆ ದುಡ್ಡು ಕೊಡ ಬೋರ್ಡ್ ಹಾಕಿ ಅವ್ರಿಗೆ ಗೊತ್ತಿರಬೇಕು. ಅದೇ ಅರಿವು. ಅದಕ್ಕೇನು ಕಾನೂನು ಬೇಡ, 2 ಜನಕ್ಕೆ ಗೊತ್ತು, ನನಗೆ ಗೊತ್ತಿಲ್ಲ. ನಿಮ್ಗೆ ನಿಜ ಹೇಳ್ಬೇಕಾದ್ರೆ ನನಗೆ ಗೊತ್ತಿಲ್ಲ. ಸರ್ಕಾರ ಇಷ್ಟು ಸೌಲಭ್ಯಗಳು ಕೊಡ್ತಾರೆ ಬಡವರಿಗೆ, ನನಗೆ ಗೊತ್ತಿಲ್ಲ. ಈ ಚೇರ್ಮನ್ ಆದಮೇಲೆ ಅಷ್ಟೇ ಗೊತ್ತು ನನಗೆ. ಅಲ್ಲಿ ಹೋದ ಕೂಡಲೇ ಆ ಡಾಕ್ಟ್ರಿಗೆ ಕೈ ಜೋಡಿಸಿ ಕೇಳ್ಕೊಂಡೆ, ಅಪ್ಪ ದಯವಿಟ್ಟು ನೀ ಏನು ಔಷಧಿ ಕೊಡ್ತೀರೋ ಅದು ಬೇರೆ ವಿಚಾರ, ಮೊದಲು ಬೋರ್ಡ್ ಹಾಕಿ ಹೊರಗೆ ಫ್ರೀಯಾಗಿ ಕೊಡಿಸ್ತೀವಿ ಔಷಧಿ, ಇದು ಕೊಡ್ತೀನಿ ಮಾಡಿ ಅಲ್ಲಿ ಬರ್ತಾರೆ. ಅಲ್ಲಿ ಏನು ಕೊಡಿ ನೋಡ್ಬಿಟ್ಟು 100 ಜನ ಹೋಗ್ಬಿಡ್ತಾರೆ. ಬಡವ್ರು ಏನು ಮಾಡ್ತಾನೆ ಪಾಪ, ಅವ್ನು ಹೋದ್ಕೊಳ್ಳೆ ಹೋಗ್ರಿ ಅಂತಾರೆ. ಈಗ ಜನಾಂಗ ಏನು ಮಾಡ್ತಾರೆ ಅಂದರೆ, ಯಾರಾದ್ರು ಬಡವರು ವಯಸ್ಸಾದ್ರು ಬಂದು ಯಾರೂ ಕೇರ್ ಮಾಡಲ್ಲ ಅಂತ, ಹೋಗಿರತ್ತ ಹೇಳೋದು ಜೋರಾಗಿ ಹೇಳ್ತಾನೆ. ಆದ್ದರಿಂದ ಆ ಕೆಲಸ ಮಾಡಿದ್ದೀವಿ. ಆ ಡಾಕ್ಟ್ರಿಗೆ ಎಲ್ಲ ಹೇಳಿ ನೋಡಿಪ್ಪ ನಿಮ್ಗೆ ಒಳಗೆ ಔಷಧಿ ಕೊಡಿ ಮಾಡಿ ಅಂತ ಹೇಳಿದ್ದೀನಿ. ಇನ್ನೊಂದು, ಇಲ್ಲಿ ಡಾಕ್ಟ್ರುಗಳು ಬಂದಿದ್ದಾರೆ,
ಅವ್ರಿಗೆ ಕೈ ಜೋಡಿಸಿ ಕೇಳ್ಕೊತೀನಿ ನಾನು, ದಯವಿಟ್ಟು ವೃದ್ಧರಿಗೆ ಬಡವರಿಗೆ ಸ್ವಲ್ಪ 5 ನಿಮಿಷ ಜಾಸ್ತಿ ತಗೊಳ್ಳಿ. ಯಾಕೆಂದರೆ ಈ ಹಳ್ಳಿ ಕಡೆ ಬಂದವರು ಬಡವರು ಅವರು 5 ನಿಮಿಷ ಹೇಳಿದ್ರು 10 ನಿಮಿಷ ಹೇಳ್ತಾರೆ. ಬೇಕಿಲ್ಲ 5 ನಿಮಿಷ ಸಾಕಿತ್ತು. ಏನೋ ಪಾಪ ಡಾಕ್ಟ್ರ್ಗಳು ಕಾಲು ನೋವು ಸರ್, ಯಾಕೆ ಕಾಲು ನೋವು ಅಂತ ಹಳೆ ಸುದ್ದಿ ಹೇಳ್ತಾರೆ. ವಯಸ್ಸಾದರೂ ವಯಸ್ಸಾದ್ಮೇಲೆ ಹೇಳ್ತಿರ್ತಾರೆ. ಅಂಥವ್ರ ಮೇಲೆ ಸಿಟ್ಟು ಮಾಡ್ಕೋಬೇಡಿ, ದಯವಿಟ್ಟು ಸಿಟ್ಟು ಮಾಡ್ಕೋಬೇಡಿ. ಅವ್ರಿಗೆ ಒಂದು 5 ನಿಮಿಷ ಕೇಳಿ ಅವ್ರಿಗೆ ಔಷಧಿ ಇಲ್ಲ ಕೊಡಿ. ನಿಮಗೆ ನಿಜ ಹೇಳಬೇಕಾದ್ರೆ ನಾನು ಕರ್ನಾಟಕ ಫೀ ಸರ್ವಿಸ್ ಚೇರ್ಮನ್ ಅಂತಿದ್ದೆ, 4 ವರ್ಷ ಇದ್ದೆ. ಎಲ್ಲ ಪ್ರೊಫೆಷನಲ್ ಕಾಲೇಜಿಗೂ ಫೀ ಫಿಕ್ಸೇಷನ್ ನಾವು ಮಾಡ್ತಿದ್ದು. ಅಲ್ಲಿ ಎಷ್ಟೋ ಜನಕ್ಕೆ 130 ಜನಕ್ಕೆ ಫ್ರೀ ಸೀಟ್ ಕೊಡಿಸಿದ್ದು ನಾವು. ಅದರಲ್ಲಿ ಮೋಸ್ಟ್ಲಿ ಎಲ್ಲ ಬಡವರು. ಅಲ್ಲಿ 30 ಜನ ದಲಿತರು. ಒಂದು ದಲಿತ ಹುಡುಗಿ ಬಂದು, ಸ್ವಾಮಿ ನಿಮ್ಮಿಂದ ನನಗೆ ಸೀಟ್ ಸಿಕ್ತು, ನಾನು ಮೆಡಿಸಿನ್ ಮಾಡ್ತಾನೆ. ಇವರು ಮಂಗಳೂರಿನವರು. ಆ ಅಮ್ಮನಿಗೆ ನಿಮಗೆ ಧನ್ಯವಾದಗಳು. ನನಗೆ ಧನ್ಯವಾದ ಬೇಡಮ್ಮ, ನನಗೆ ಧನ್ಯವಾದ ಬೇಕಾದ್ರೆ ನಿಮ್ಮ ಮುಂದೆ ಬರ್ತಾನಲ್ಲ ಒಂದು ಬಡವ, ಅವನಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಿ. ಒಬ್ಬರಿಗೆ ದುಡ್ಡು ಎಲ್ಲರಿಗೂ ಬೇಕು, ಯಾರಿಗೆ ಬೇಡ. 10 ಜನ ಬಂದರೆ 9 ಜನ ಕಡೆ ದುಡ್ಡು ತೊಗೊಳ್ಳಿ. ಒಂದು ಬಡವನಿಗೆ ಫ್ರೀ ಸರ್ವಿಸ್ ಕೊಟ್ಟರೆ ಅದೇ ನಂಗೆ ಸೇವೆ ಮಾಡಿದ್ವಿ ಅಂದರೆ. ಯಾಕೆ ಇಷ್ಟೆಲ್ಲ ಹೇಳ್ತೀನಿ ಅಂದರೆ, ನಮ್ಮ ದೇಶದಲ್ಲಿ ಬಡವರು ತುಂಬ ಜನ ಇದ್ದಾರೆ, ಅವ್ರು ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಸರ್ಕಾರ ನೋಡ್ತೀವಿ ಅಂತ ಏನು ಮಾಡಲ್ಲ ಸರ್ಕಾರ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಆಫೀಸ್ಗೆ ಹೋದರೆ ನಾಳೆ ಬನ್ನಿ, ಈಗಿದ್ದು ಬನ್ನಿ, ಇಲ್ಲಿಲ್ಲ, ನೀವು ಕಾಮ ಇಲ್ಲ, ಫುಲ್ ಸ್ಟಾಪ್ ಇಲ್ಲ, ನಿಮ್ಮ ಸಿಗ್ನೇಚರ್ ಸರಿ ಇಲ್ಲ, ಸಾಕ್ಷಿ ಇಲ್ಲ, ಅದಿಲ್ಲ, ಇದು ಕಳಿಸ್ತಾರೆ. ಅದರಿಂದ ದಯವಿಟ್ಟು ಇಲ್ಲಿರೋ ಡಾಕ್ಟ್ರುಗಳು, ನರ್ಸ್ಗಳು, ಗೌರ್ಮೆಂಟ್ ಅವ್ರು ಬಂದಿದೆ, ದಯವಿಟ್ಟು ಒಂದು 5 ನಿಮಿಷ ಜಾಸ್ತಿ ತೊಗೊಂಡು ಆ ಬಡವರಿಗೆ ಒಂದು ಸೇವೆ ಮಾಡಿದರೆ ಭಗವಂತನ ಸೇವೆ ಮಾಡಿರಿ. ಇಷ್ಟು ಮಾತು ಹೇಳಿ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ, ನೀವೆಲ್ಲರೂ ನಮ್ಮ ಕೈ ಜೋಡಿಸಿ ಎಲ್ಲ ಟ್ರೈಬಲ್ಸ್ಗೂ ನನ್ನ ಜೀವ ಇರೋವರೆಗೂ ಅವರಿಗೆ ದಂಡದಿಂದ ಜನಕ್ಕೆ ಸಾಕಷ್ಟು ಸೌಲಭ್ಯಗಳು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ನನಗೆ ಗೊತ್ತಿರಲಿಲ್ಲ ಇದು. ನಾವು ನಿಮಗೆ ಕಾನೂನು ಅರಿವು ಹೇಳಿದೆವು, ನನಗೆ ಡಿಪಾರ್ಟ್ಮೆಂಟ್ಲಿ ಏನು ಮಾಡ್ತಾರೆ ಅರಿವು ಅವರು ಈಗ ಹೇಳಿದ್ದಾರೆ. ಇಲ್ಲದೆ ನಂಗೆ ಗೊತ್ತಾಗಲಿಕ್ಕಿಲ್ಲ. ಈಗ ನಮ್ಮ ಡೆಪ್ಟಿ ಡೈರೆಕ್ಟರ್ ಪ್ರಕಾಶ್ ಅವರು ನಂಗೆ ಹೇಳಿದರು, ಪ್ರತಿಯೊಂದು ತಿಂಗಳು ಟ್ರೈಬಲ್ಸಿಗೆ ಅಕ್ಕಿ, ಬೇಳೆ, ಬೆಲ್ಲ, ತೊಗರಿ ಎಲ್ಲ ಕೊಡ್ತಾರಂತ. ಈ ಕೊಡಗು ಜಿಲ್ಲೆಯಲ್ಲಿ 7089 ಜನಕ್ಕೆ ಅವರು ಈ ತಿಂಗಳು ಕೊಟ್ಟಿದ್ದಾರಂತೆ. ಇದು ಹೆಮ್ಮೆಯ ವಿಚಾರ. ಆದ್ದರಿಂದ ನನಗೇನು ಒಂದು ಸಂತೋಷ ಅಂದರೆ, ನಾವು ನಮ್ಮ ಮಿಸ್ಟರ್ ಶೆಟ್ಟಿ, ಮಿಸ್ಟರ್ ಬಾಲಸುಬ್ರಹ್ಮಣ್ಯಂ ನಾವೆಲ್ಲ ಸೇರಿದ್ದಕ್ಕೆ ಅವರು ನಮ್ಮ ಪುಣ್ಯವೂ ಇಲ್ಲ ಅವ್ರ ಪುಣ್ಯವೂ ಒಳ್ಳೆ ಕೆಲಸ ಟ್ರೈಬಲ್ಸ್ಗೆ ಮಾಡಿದ್ದಾರೆ. ಅವ್ರು ಮಾಡಿದ್ದನ್ನ ಅವರಿಗೆ ಎಲ್ಲ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಪರವಾಗಿ, ನಮ್ಮ ಸಮಿತಿ ಪರವಾಗಿ ಗೌರವಿಸಬೇಕು ಅಂತ ಇಚ್ಛೆಪಟ್ಟಿದ್ದೀನಿ. ಅದು ಯಾಕೆಂದರೆ ಸಾಧಾರಣವಾಗಿ ನಿಮ್ಗೆ ಹೇಳಿದೆ, ಸರ್ಕಾರ ಅಂದರೆ ಒಂದು ರೀತಿಯ ಕೆಲಸ ಮಾಡಲ್ಲ, ಆಗಲ್ಲ ಅಂತ. ಇದು ನೋಡಿ ಭಾರಿ ಸಂತೋಷ ಆಯಿತು. ನನಗೆ ಗೊತ್ತಿರಲಿಲ್ಲ, ನಿಜವಾಗ್ಲೂ ಭಾರಿ ಸಂತೋಷವಾಯಿತು. ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅಂದರೆ, ಪ್ಲೀಸ್ ನೋಟ್, 7089 ಜನ ಕೊಡಗು ಜಿಲ್ಲೆಯಲ್ಲಿ ಟ್ರೈಬಲ್ಸಿಗೆ. ಎಷ್ಟು? ಆ್ಯಸ್ ಪರ್ ದಿ ಸ್ಟೇಟ್ಮೆಂಟ್ 7089 ಟ್ರೈಬಲ್ಸ್ ಇನ್ ಕೊಡಗು ಡಿಸ್ಟ್ರಿಕ್ಟ್. I'm sorry, it is 9,000 people. Tribals in Kodagu district were provided rice, jaggery, pulses, oil, etc. worth about 2,228.14 paise per month. And this is possible. ಇದು ಸಾಧ್ಯತೆ ಯಾಕಾಯಿತು ಅಂದರೆ, ಸೇವೆ ಮಾಡ್ತಕ್ಕಂಥ ನಮ್ಮ ಪ್ರಕಾಶ್ ಡೆಪ್ಟಿ ಡೈರೆಕ್ಟ್ರು ಮತ್ತು ಮಿಸ್ಟರ್ ಹೊನ್ನೇಗೌಡರು. ಯಾಕೆಂದರೆ ಕರ್ನಾಟಕ ಜನ ಒಳ್ಳೆಯವರು, ಕರ್ನಾಟಕ ಜನ ದಾನಿಗಳು. ಕರ್ನಾಟಕದಲ್ಲಿ ಎಲ್ಲಿ ಹೋದರೂ ಊಟಕ್ಕೆ ಏನು ತೊಂದರೆ ಇಲ್ಲ. ಅದು ದಕ್ಷಿಣ ಕನ್ನಡದಲ್ಲಿ ಯಾವ ದೇವಸ್ಥಾನಕ್ಕೆ ಹೋದರೂ
ಯಾವ ಜಾತಿ ಇರಲಿ ಯಾವ ಊರ್ಲಿ ಊಟ ಹಾಕ್ತಾರೆ. ಆ ದೇಶಕ್ಕೆ ಬಂದಿದ್ದೀವಿ, ಅವರಿಗೆ ಟ್ರೈಬಲ್ಸ್ ಊಟ ಕೊಟ್ಟಿಲ್ಲ, ಊಟ ಮಾಡ್ತಕ್ಕಂಥ ಸಾಮಾನು ಕೊಟ್ಟಿದ್ದಾರೆ. ನನಗೆ ಭಾಳ ಸಂತೋಷವಾಯಿತು. ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ಇಲ್ಲಿರ್ತಕ್ಕಂಥ ಟ್ರೈಬಲ್ಸ್ ಪರವಾಗಿ ಅವರಿಗೆ ಗೌರವಿಸಬೇಕು. ಭಗವಂತ ಅವರಿಗೆಲ್ಲ ಒಳ್ಳೆಯದು ಮಾಡಲಿ ಅಂತ ನಿಮ್ಮ ಪರವಾಗಿ ಪ್ರಾರ್ಥಿಸ್ತೇನೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.